ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಹಾನಗಲ್ ತಾಲೂಕಿನ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಸಮಾರಂಭದ ಉದ್ಘಾಟಕರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರ DK ಶಿವಕುಮಾರ್ ಅವರೇ, ಹಿರಿಯರು ಆತ್ಮೀಯರಾದ ಶಿವಾನಂದ ಪಾಟೀಲ್ ಅವರೇ, ಜಿಲ್ಲಾ ಹಾವೇರಿ ಉಸ್ತುವಾರಿ ಸಚಿವರು, ಕಾರ್ಯಕ್ರಮದ ಅಧ್ಯಕ್ಷರು, ಈಗ ತಾನೇ ನಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಆತ್ಮೀಯರಾದ ಶ್ರೀನಿವಾಸ್ ಮಾನಿ ಅವರೇ, MLCಗಳಾದ ಸಲೀಂ ಅಹಮದ್ ಅವರೇ, ಸಿಗ್ಗಾಂವ್ ಶಾಸಕರಾದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅಧಿಕಾರಿಗಳೇ, ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಸುಮಾರು 650 ಕೋಟಿಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಇರ್ಬೋದು ಅಥವಾ ಹೊಸದಾಗಿ ಭೂಮಿ ಪೂಜೆ ಮಾಡುವಂಥ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರೋದು ಒಂದು ಸಂತೋಷದ ಸಂಗತಿ. ಏನು ನಾವು ನುಡಿದಿದ್ದೇವೆ, ಹಿಂದೆ 23ರ ಚುನಾವಣೆಯಲ್ಲಿ ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಒಯ್ತೀವಿ, ನಿಮಗೆ ಭರವಸೆ ಕೊಟ್ಟಂಥ ಮಾತುಗಳನ್ನ ನಡೆಸ್ತೀವಿ ಅನ್ನೋದು ಇವತ್ತಿನ ಹಾನಗಲ್ನ ಸಾಕ್ಷಿಯಾಗಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇದೇ ರೀತಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅಭಿವೃದ್ಧಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೀತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ಹಾನಗಲ್ನಲ್ಲಿ ಕೂಡ ಅಂಥ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ವಿಶೇಷವಾಗಿ ಶಾಸಕರು ಆಸಕ್ತಿ ವಹಿಸಿದ್ರೆ ಏನೆಲ್ಲ ಮಾಡಲಿಕ್ಕೆ ಅನ್ನೋದು ಒಂದು ಹಾನಗಲ್ ಒಂದು ಕೂಡ ಒಂದು ನಮಗೆ ಉದಾಹರಣೆ. ಇಲ್ಲಿರುವಂಥ ಶಾಸಕರು ವಿಶೇಷ ಆಸಕ್ತಿ ವಹಿಸಿ ಈ ಭಾಗದ ಜನತೆ ಇರಬಹುದು, ತಮಗೋಸ್ಕರ ಹಗಲು ಇರುಳೆ ಎಲ್ಲ ಇಲಾಖೆಗಳಿಂದ ಹಲವಾರು ಕಾಮಗಾರಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಅಭಿವೃದ್ಧಿ ಮಾಡೋದು ಒಂದು ಉದಾಹರಣೆ. ಇಂಥ ಶಾಸಕರಿದ್ದರೆ ಬಹುಶಃ ಈ ಭಾಗ ಸುಧಾರಣೆ ಆಗಲಿಕ್ಕೆ ಹಿಂದೆ ಬೀಳುವುದಿಲ್ಲ ಅಂತ ನನ್ನ ಭಾವನೆ. ಹಿಂದೆ ನಾನು ಕೂಡ ಉಪಚುನಾವಣೆಯಲ್ಲಿ ಸಾಕಷ್ಟು ಈ ಭಾಗದ ಎಲ್ಲ ಹಳ್ಳಿಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ, ಮಾನ್ಯವರು ಕೊಟ್ಟಿದ್ದೀವಿ, ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಅಂದಿನಿಂದ ಇಲ್ಲಿ ನಡೀತಾ ಇದೆ. ಅದರ ಪ್ರಯುಕ್ತ ಇವತ್ತು ಇವೆಲ್ಲ ಕಾಮಗಾರಿಗಳನ್ನು ನೋಡಲಿಕ್ಕೆ ನಮಗೆ ಸಿಗ್ತಾ ಇದೆ. ಜೊತೆಗೆ ಬೆಳಗಾವಿಯಲ್ಲಿ ಹಾನಗಲ್ನ ವಿಶೇಷವಾದ ಗೌರವ, ಯಾಕೆ ನಾಸು ಹರ್ಡಿಕರ್ ಅವರ ಹುಟ್ಟಿದಂಥ ತಾಲೂಕಿನಲ್ಲಿ ನಮ್ಮ ಘಟಪ್ರಭದಲ್ಲಿ ಸೇವಾದಳ ಇದೆ. ಆ ಸೇವಾದಳಲ್ಲಿ ನಾವು ದಿನಂಪ್ರತಿ ತರಬೇತಿ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮವನ್ನು ಮಾಡೋ ಮೂಲಕ ಈ ಹರ್ಡಿಕರ್ ಅವ್ರ ನೆನಪು ಬಂದಾಗ ಅದು ಹಾನಗಲ್ನ ನೆನಪು ಸದಾ ನಮ್ಮ ಬೆಳಗಾವಿ ಜಿಲ್ಲೆ ಇದೆ ಅಂತ ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ವಿಶೇಷವಾಗಿ ಒಂದು ನಮ್ಮ BK ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರನ್ನು ಭಾಳ ಚೆನ್ನಾಗಿ ಮಾಡಿದ್ದೇವೆ. ಭಾಳಷ್ಟು ಜನ ಅಲ್ಲಿ ತಾವು ಬಂದಿರ್ಬೋದು. ಈ ಸಾರಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ 2 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಆ ಹರ್ಡಿಕರ್ ಸೆಂಟರ್ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ನಮ್ಮ ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿದ್ದು ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ, ನಾನು ನಮ್ಮ ಇಲಾಖೆಯಿಂದ ಈ ಸಾರಿ ಸುಮಾರು 40 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳ ಯೋಜನೆ ಕೂಡ ಈಗಾಗಲೇ ರಸ್ತೆ, ಅದು ದುರಸ್ತಿ ಇರ್ಬೋದು, ಹೊಸ ರಸ್ತೆ ಇರ್ಬೋದು, ಅದು IB ಇರ್ಬೋದು, ಹಲವಾರು ಕಾರ್ಯಕ್ರಮನ ಈ ಬಜೆಟ್ನಲ್ಲಿ ಸುಮಾರು 40 ಕೋಟಿ ರೂಪಾಯಿ ಕೊಡುವ ಮೂಲಕ ರಸ್ತೆಯನ್ನು ಒಳ್ಳೆಯ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ನಾ ವಿಶೇಷವಾಗಿ ತಮಗೆ ಹೇಳಲಿಕ್ಕೆ ಇಚ್ಛೆಯನ್ನು ಮಾಡ್ತಾ, ಶಾಸಕರು ಕಳೆದ ಸುಮಾರು 1 ವರ್ಷದಿಂದ ಬೈಪಾಸ್ ರಸ್ತೆಗೆ ನಾವು ಹೇಳಲಿಕ್ಕೆ ಬಂದ ಅದೊಂದೇ ಉದ್ದೇಶಕ್ಕಾಗಿ ಸುಮಾರು 9 ಕಿಲೋಮೀಟರ್ ರಸ್ತೆ ಬೈಪಾಸನ್ನು ಈಗಾಗಲೇ ನಾವು ಅದನ್ನು ಸರ್ವೆ ಮಾಡಲಿಕ್ಕೆ ಟೆಂಡರ್ ಕೂಡ ಕರೆದಿದ್ದೇವೆ. ಬರೋ ದಿನಗಳಲ್ಲಿ ಅದು ಭಾಳ ಅವಶ್ಯಕತೆ ಇದೆ.